ಆದರೆ ತಾಯಿ ಬೇರನ್ನು ಹುಡುಕಿದ್ದು ಸಾಹಿತ್ಯದಲ್ಲಿ ಸಿದ್ಧಲಿಂಗಣ್ಣ ಅವರು. ಇಕಾರ್ಲ ಓದಿರಲ್ಲ ನನ್ನ ಮಕ್ಕಳ ಚರ್ಮ ಅದುವರೆಗೂ ಇಲ್ಲಿ ಗೊತ್ತಿದ್ದು ಬಂಡಾಯವೇ ಇರಲಿಲ್ವಲ್ಲ, ಪ್ರತಿರೋಧವೇ ಇರಲಿಲ್ಲಲ್ಲ. ಪ್ರತಿರೋಧ ಅಂತಕ್ಕಂಥದ್ರ ಅರ್ಥವೇ ಡಾಕ್ಟರ್ ಸಿದ್ಧಲಿಂಗಯ್ಯ. ಹಾಗಾಗಿ ಸಿದ್ಧಲಿಂಗಣ್ಣ ಅವರು ಯಾವತ್ತೂ ಕೂಡ ಇತಿಹಾಸದಲ್ಲಿ ಮತ್ತು ಈ ನೆಲದಲ್ಲಿ ಹೆಚ್ಚಿಗೆ ಜನಮಾನಸದಲ್ಲಿ ಮತ್ತು ತುಳಿತಕ್ಕೆ ಒಳಪಟ್ಟವರು, ಶೋಷಿತರು, ಯಾರು ಕಷ್ಟಕ್ಕೆ ಗುರಿಯಾಗಿದ್ದಾರೆ, ಯಾರು ತುಳಿಯಲ್ಪಟ್ಕೊಂಡಿದ್ದಾರೋ ಅಂಥವರ ಎದೆಗಳಲ್ಲಿ ಸದಾ ಬದುಕಿರ್ತಾರೆ. ಅವರು ಹಾಡಾಗಿ ಬದುಕಿರ್ತಾರೆ, ಮಾತಾಗಿ ಬದುಕಿರ್ತಾರೆ, ಮನಸ್ಸಲ್ಲಿ ಬದುಕಿರ್ತಾರೆ, ನಾಲ್ಗೆ ಮೇಲೆ ತುಟ್ಟಿ ಮೇಲೆ ಓಡಾಡ್ತಾ ಇರ್ತಾರೆ. ಯಾರು ಓಡಾಡಲ್ಲ ಅಂದರೆ ಏನು ಇಲ್ಲದವ್ರು ಏನೂ ಓಡಾಡಲ್ಲ. ನಾಡೋಜ ಡಾಕ್ಟರ್ ಸಿದ್ಧಲಿಂಗಯ್ಯರವರ 3ನೇ ವರ್ಷದ ಪರಿನಿಬ್ಬಾಣ ಸ್ಮರಣಾ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಆತ್ಮೀಯರು, ಹೋರಾಟಗಾರರು, ದಲಿತ ಚಳವಳಿಯ ಆರಂಭದ ನಾಯಕರು ಆದಂಥ ಗೆಳೆಯ ಮಾವಳ್ಳಿ ಶಂಕರ್ ಅವರೇ, ಉದ್ಘಾಟನೆ ಮಾಡಿದಂಥ ಹಿರಿಯರಾದಂಥ ಅಣ್ಣ ವೆಂಕಟೇಶ್ ಅಣ್ಣವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಅತಿಥಿ ಗಣ್ಯರೇ ಮತ್ತು ಸಭಾಂಗಣದಲ್ಲಿರ್ತಕ್ಕಂಥ ಆತ್ಮೀಯರೇ, ಸಂಬಂಧಿಗಳೇ, ಸಿದ್ಧಲಿಂಗಯ್ಯನವರ ನಮ್ಮ ಎಲ್ಲರ ಮೊದಲ ಸಾಲಿನ ನೇಗಿಲು ಸಿದ್ಧಲಿಂಗಣ್ಣವರು. ದಲಿತ ಚಳವಳಿಯ ಆರಂಭದ ದಿನಗಳಲ್ಲಿ ನಾವೇನಾದರೂ ಆಕಾಶದ ಕಡೆ ನೋಡ್ತಕ್ಕಂಥ ಸಂದರ್ಭ ಬಂದಾಗ ನೆನಪಾಗ್ತಾ ಇದ್ದಿದ್ದು ಸಿದ್ಧಲಿಂಗಯ್ಯನೇ. ಮೊದಲು ನೆನಪಾಗ್ತಾ ಇದ್ದು ನಮಗೆ ನಕ್ಷತ್ರಗಳು, ಅದಾದಮೇಲೆ ನೆನಪಾಗಿದ್ದು ಸಿದ್ಧಲಿಂಗಯ್ಯನ. ಯಾಕಂದರೆ ಅವರ ಮಾತುಗಳು ಮತ್ತು ಅವರ ಹಾಡುಗಳು ಆ ಕಾಲಕ್ಕೆ ಹತ್ತಿರದ ಪ್ರವರ್ಧಮಾನದಲ್ಲಿ ಇದ್ದವು. ದಲಿತ ಚಳವಳಿ ಬಹಳ ಆವಾಗ ತಾನೇ ಪ್ರಾರಂಭ ಆಗಿದ್ದಂಥ ಚಳವಳಿ. ಇಡೀ ಕರ್ನಾಟಕದಲ್ಲಿ ಎಲ್ಲೇ ಅನ್ಯಾಯ ಆಗಲಿ, ಅತ್ಯಾಚಾರ ಆಗಲಿ, ದೌರ್ಜನ್ಯ ಆಗಲಿ, ದಬ್ಬಾಳಿಕೆ ಆಗಲಿ, ಮಿಲಿಟ್ರಿ ನೆನಪಿಗೆ ಬರ್ತಿರಲಿಲ್ಲ, ಪೊಲೀಸ್ ನೆನಪಿಗೆ ಬರ್ತಿರಲಿಲ್ಲ, ರಾಜಕಾರಣಿಗಳು ನೆನಪಿಗೆ ಬರ್ತಿರಲಿಲ್ಲ. ನೆನಪಿಗೆ ಬರ್ತಾ ಇದ್ದಿದ್ದು ದಲಿತ ಚಳವಳಿ. ಅಂತಹ ಕಾಲಘಟ್ಟದಲ್ಲಿ ಅರಳಿದ್ದು, ಹಾಡಿದ್ದು, ಕೂಡಿದ್ದು, ಸೇರಿದ್ದು ಸಿದ್ಧಲಿಂಗಯ್ಯನವರ ಸಂಬಂಧ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಒಪ್ಪಬೇಕಾಗುತ್ತೆ. ಸಮಾಜದಲ್ಲಿ ಸಾಧಕರು, ಸಮಯ ಸಾಧಕರು ಇಬ್ಬರು ಇರ್ತಾರೆ. ಸಮಯ ಸಾಧಕರು ಅಂತ ಮಿಂಚಿಬಿಟ್ಟು ಮಾಯ ಆಗ್ತಾರೆ. ಆದರೆ ಸಾಧಕರು ಇತಿಹಾಸದಲ್ಲಿ ಇದ್ದೋಗ್ಬಿಡ್ತಾರೆ, ಜನರ ಮನಸ್ಸಲ್ಲಿ ಉಳಿದೋಗ್ಬಿಡ್ತಾರೆ. ಅಂತಹ ಸಾಧಕರ ಸಾಲಲ್ಲಿ ಬಂದವರು ನಮ್ಮ ಸಿದ್ಧಲಿಂಗಣ್ಣ ಅವರು. ಅವರಿಗೋಸ್ಕರ ಬದುಕಿರೋರು ಅವರೇ ಆಗಿರ್ತಾರೆ, ಅಷ್ಟೇ ಅವರ ಹೆಸರೇನೋ ಇರ್ತದೆ, ಅವರು ಅಷ್ಟೇ ಆಗಿರ್ತಾರೆ, ಅವರಿಗೋಸ್ಕರ ಬದುಕಿರೋರು. ಆದರೆ ಇತರರಿಗೋಸ್ಕರ ಬದುಕಿರೋರು ಇತಿಹಾಸದಲ್ಲಿರ್ತಾರೆ. ಹಾಗಾಗಿ ಇತಿಹಾಸ ನಮ್ಮ ಸಿದ್ಧಲಿಂಗಣ್ಣ ಅಂತಕ್ಕಂಥದ್ದು ನಾವೆಲ್ಲ ಕೂಡ ಮರೆಯೋಂಗಿಲ್ಲ. ಯಾಕಂದರೆ ಕರ್ನಾಟಕ ಅದನ್ನು ಹೇಳ್ತದೆ. ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಸಂಸಾರ, ನನ್ನ ಮನೆಗೆ ಇಷ್ಟು ಬಾಗಿಲಿಟ್ಟಿದ್ದೀನಿ, ಈ ಬಾಗಿಲಿನ ರೇಟ್ ಇಷ್ಟು, ಮನೆ ಹಿಂಗೆ ಕಟ್ಟಿದ್ದೀನಿ, ಅದಕ್ಕಿಷ್ಟು ಹಿಂಗಿಂಗಿದೆ, ಅದಕ್ಕೆ ಇಂಟೀರಿಯರ್ ಅದು, ಈ ಥರದ ಮಾತಲ್ಲಿ ಬದುಕಲಿಲ್ಲ ಅವರು. ನಾನು ನನ್ನ ಸಮಾಜ, ನಾನು ನನ್ನ ಸಂಬಂಧ, ನಾನು ನನ್ನ ಜನ ಅಂತ ಬರೆದರು. ಅದಕ್ಕೇ ಆ ಕಾಲಕ್ಕೇ ನಮ್ಮ ಹಿರಿಯ ಸಾಲಿನ ಹಾಡುಗಾರ, ಬಂಡಾಯದ ಹಾಡುಗಾರ, ಕ್ರಾಂತಿಕಾರಿ ಹಾಡುಗಾರರಾದಂಥ ಇಲ್ಲಿ ವೇದಿಕೆಯಲ್ಲಿದ್ದಾರೆ ನಮ್ಮ ಜನ್ನಣ್ಣ. ಅವರೆಲ್ಲ ಅಷ್ಟೊತ್ತಿಗೆ ಆಡ್ತಾಯಿದ್ರು, ನೆನ್ನೆ ದಿನ ನನ್ನ ಜನ ಅನ್ನೋರು. ಅದಕ್ಕೆ ಮೊದಲು ಈ ಹಾಡು ಕೇಳಿಸ್ತಿರ್ಲಿಲ್ಲ ನಮಗೆ, ಈ ರಾಗ ಇರಲಿಲ್ಲ ಅದಕ್ಕೆ ಮುಂಚೆ ನಮಗೆ. ಆಗ ನಮ್ದು ಏನಿದ್ರು ಕೊಂಬೆಗಳು, ರೆಂಬೆಗಳು, ಹೂಗಳು, ಇದನ್ನು ನೋಡ್ತಾ ಇದ್ವಿ ಮೇಲ್ಮೇ. ಆದರೆ ತಾಯಿ ಬೇರನ್ನು ಹುಡುಕಿದ್ದು ಸಾಹಿತ್ಯದಲ್ಲಿ ಸಿದ್ಧಲಿಂಗಣ್ಣ ಅವರು. ಇಕಾರ್ಲ ಓದಿರಲ್ಲ ನನ್ನ ಮಕ್ಕಳ ಚರ್ಮ ಅದುವರೆಗೂ ಇಲ್ಲಿ ಗೊತ್ತಿದ್ದು ಬಂಡಾಯವೇ ಇರಲಿಲ್ವಲ್ಲ, ಪ್ರತಿರೋಧವೇ ಇರಲಿಲ್ಲಲ್ಲ. ಪ್ರತಿರೋಧ ಅಂತಕ್ಕಂಥದ್ರ ಅರ್ಥವೇ ಡಾಕ್ಟರ್ ಸಿದ್ಧಲಿಂಗಯ್ಯ. ಹಾಗಾಗಿ ಸಿದ್ಧಲಿಂಗಣ್ಣ ಅವರು ಯಾವತ್ತೂ ಕೂಡ ಇತಿಹಾಸದಲ್ಲಿ ಮತ್ತು ಈ ನೆಲದಲ್ಲಿ ಹೆಚ್ಚಿಗೆ ಜನಮಾನಸದಲ್ಲಿ ಮತ್ತು ತುಳಿತಕ್ಕೆ ಒಳಪಟ್ಟವರು, ಶೋಷಿತರು, ಯಾರು ಕಷ್ಟಕ್ಕೆ ಗುರಿಯಾಗಿದ್ದಾರೆ, ಯಾರು ತುಳಿಯಲ್ಪಟ್ಕೊಂಡಿದ್ದಾರೋ ಅಂಥವರ ಎದೆಗಳಲ್ಲಿ ಸದಾ ಬದುಕಿರ್ತಾರೆ. ಅವರು ಹಾಡಾಗಿ ಬದುಕಿರ್ತಾರೆ, ಮಾತಾಗಿ ಬದುಕಿರ್ತಾರೆ, ಮನಸ್ಸಲ್ಲಿ ಬದುಕಿರ್ತಾರೆ, ನಾಲ್ಗೆ ಮೇಲೆ ತುಟ್ಟಿ ಮೇಲೆ ಓಡಾಡ್ತಾ ಇರ್ತಾರೆ. ಯಾರು ಓಡಾಡಲ್ಲ ಅಂದರೆ ಏನು ಇಲ್ಲದವ್ರು ಏನೂ ಓಡಾಡಲ್ಲ. ನಾನು, ನನ್ನ ಆಸ್ತಿ, ನನ್ನ ಐಶ್ವರ್ಯ, ನಾನು ಹಿಂಗೆ ಅಷ್ಟೆಕ್ರೆ ಇಷ್ಟೆಕ್ರೆ ಅದು ಮುಖ್ಯನೇ ಅಲ್ಲ. ಬದುಕು ಅಂತಕ್ಕಂಥದ್ದು ಇಂಥದ್ದು ಅಂತಕ್ಕಂಥದ್ದನ್ನು ತೋರಿಸಿದ್ದೇನೆ ನಮ್ಮ ಸಿದ್ಧಲಿಂಗಣ್ಣ ಅವರು. ಅದಕ್ಕೇ ಸಿದ್ಧಲಿಂಗಯ್ಯನವ್ರ ಬಗ್ಗೆ ಮಾತನಾಡೋದು ಅಂದರೆ ಸಾಹಿತ್ಯದ ಜೊತೆ ಮಾತನಾಡ್ದಂಗೆ, ಸಿದ್ಧಲಿಂಗಯ್ಯನವ್ರ ಬಗ್ಗೆ ಮಾತನಾಡೋದು ಅಂದರೆ ಸಂಬಂಧದ ಜೊತೆ ಮಾತನಾಡ್ದಂಗೆ, ಸಿದ್ಧಲಿಂಗಯ್ಯನವ್ರ ಬಗ್ಗೆ ಮಾತನಾಡೋದು ಅಂದರೆ ಒಂದು ಸಮಾಜದ ಜೊತೆ ಸಂವಾದ ಮಾಡ್ದಂಗೆ. ಹಾಗಾಗಿ ಸಿದ್ಧಲಿಂಗಣ್ಣ ಅವರು ನಮ್ಮೆಲ್ಲರ ಮೇರು ಪರ್ವತ ಆಗ್ತಾರೆ. ಯಾಕಂದರೆ ಆ ಬದುಕಿನ ನಡೆ ಮತ್ತು ಅವರು ಸಾಗಿ ಬಂದ ದಾರಿನೇ ಆಗಿತ್ತು. ಅವರು ಅಜಾತಶತ್ರು. ಆರಂಭದಲ್ಲಿ ಅವರಿಗೆ ಬಹಳಷ್ಟು ತೊಂದರೆಗಳಿದ್ದವು. ನಮ್ಮ ಜೊತೆ ಕಾರ್ಯಕ್ರಮಗಳು ಬಂದಾಗ ಭಾಳಷ್ಟು ಕಷ್ಟಗಳನ್ನು ಅನುಭವಿಸಿದ್ದಾರೆ. ಸಂತೇಳಿ ಅಂತಕ್ಕಂಥ ಒಂದು ಹಳ್ಳಿಯಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅಲ್ಲೊಂದು ಸಣ್ಣ ಎಲ್ಲ ಆಯುಧಗಳನ್ನು ತಂದು ಹಾಕಿದ್ದಾರೆ, ಅದರ ಮೇಲೆ ಬಟ್ಟೆ ಮುಚ್ಚಿಬಿಟ್ಟವ್ರೆ. ನಾವೇನು ಅಂದ್ಕೊಂಡಿದ್ವಿ, ಈರುಳ್ಳಿನೋ ಅಥವಾ ಆಲೂಗಡ್ಡೆನೋ ರಾಶಿ ಇರ್ಬೋದೇನೋ ಅಂದ್ಕೊಂಡಿದ್ವಿ. ಕಾರ್ಯಕ್ರಮ ನಡೀತಾ ಇತ್ತು. ನಾನು, ಪಿಚ್ಚಳ್ಳಿ, ಕರ್ನಲ್ ನಾರಾಯಣ ಸ್ವಾಮಿ ನಾವೆಲ್ಲ ಗದ್ದರ್ ಥರ ಡ್ರೆಸ್ ಹಾಕ್ಕೊಂಡಿದ್ದೀವಿ. ಎಲ್ಲೂ ಹೊರಗಡೆ ಹೋಗೋಂಗಿಲ್ಲ, ಹೋದರೆ ಸಂಘಟನೆಗೆ ಅವಮಾನ. ನಾವು ಕಾಲಿಗೆ ಗೆಜ್ಜೆ ಕಟ್ಟಿದ್ದೀವಿ, ಗೊಂಗಡಿ ಹಾಕ್ಕೊಂಡಿದ್ದೀವಿ, ಗೋಚಿ ಕಟ್ಕೊಂಡಿದ್ದೀವಿ, ಹಾಡಾಡ್ತಾ ಇದ್ದೀವಿ. ಎಲ್ಲ ಆಯುಧಗಳು ಹೊರಗಡೆ ಬಂದುಬಿಟ್ಟು ಪಳ 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 ಅಂತ ಏನು ಯುದ್ಧ ಶುರು ಆಗ್ಬಿಡ್ತು ಒಂದು ಹಳ್ಳಿಯಲ್ಲಿ.
ಅತಿಥಿಗಳಿವರು ಪಾಪ. ಅಲ್ಲಿ ನಮ್ಮ ಹುಡುಗರು ಎಲ್ಲಿ ಯಾರು ಸತ್ತರೋ ಯಾರು ಬದುಕಿದ್ರೋ ಗೊತ್ತಾಗಿಲ್ಲ. ಆ ಥರದೊಂದು ಸನ್ನಿವೇಶ ನಿರ್ಮಾಣ ಆಯಿತು. ಯಾವ ಮನೆಗೆ ಹೋದ್ರು ನಮ್ಮವ್ರು ಬಾಗಿಲು ಹಾಕ್ಕೊಳ್ತಾರೆ, ಬಾಗಿಲೇ ತೆಗಿಯಲ್ಲ. ಅವ್ರಿಗೆ ಭಯ, ನಮಗೇನಾದರೂ ಆಶ್ರಯ ಕೊಟ್ಟರೆ. ಅಂಥ ಸಂದರ್ಭದಲ್ಲೂ ಕೂಡ ಭಾಷಣ ಮಾಡಿ ಅಲ್ಲಿಂದ ಅವರನ್ನು ಭಾಳ ನಾಜೂಕಾಗಿ ಪರಾರಿ ಮಾಡಿಸ್ತೀವಿ ನಾವು. ಅಂಥ ಅನೇಕ ಕಾರ್ಯಕ್ರಮಗಳಲ್ಲಿ ಅವರು ಎದುರಿಸಿದ್ದಾರೆ. ಹಾಗಾಗಿ ಚಳುವಳಿಯ ಜೊತೆ ಅವರ ಸಂಬಂಧಗಳನ್ನು ನಾವು ನೋಡ್ಕೊಂಡು ಬಂದಾಗ ಭಾಳಷ್ಟು ದೊಡ್ಡ ಕೊಡುಗೆ ಇದೆ ಅವರದು. ಅವರು ಸಮಾಜಕ್ಕೆ ಅಷ್ಟೊಂದು ಕೊಟ್ಟಿದ್ದಾರೆ. ದಲಿತ ಚಳುವಳಿಗಂತಲೂ ಅವ್ರದ್ದು ಅಗಾಧವಾದಂಥ ಇದು. ದಲಿತ ಬಂಡಾಯ ಸಾಲಿನ ಮೊದಲ ನೇಗಿಲು ಸಿದ್ಧಲಿಂಗಣ್ಣವರು. ಅವರು ಬಂದ ನಂತರವೇ ಹಾಡುಗಳಿಗೆ ಒಂದು ಮೆರುಗು ಬಂದಿದ್ದು, ಬದಲಾವಣೆ ತಂದಿದ್ದು. ಹಾಗಾಗಿ ದಲಿತ ಚಳವಳಿಗೆ ಮಹತ್ತರವಾದಂಥ ಶಕ್ತಿಯನ್ನು ತುಂಬಿದವರು. ಅವ್ರು ಮಗೋದಿಲ್ಲ. ಆಮೇಲೆ ನಗೋದವರು, ನಗನಗುತ್ತಾನೆ ಸತ್ಯಗಳನ್ನು ಆವಿಷ್ಕಾರ ಮಾಡ್ತಕ್ಕಂಥ ಚಾಣಾಕ್ಷತೆ ಇದ್ದಿದ್ದರೆ ಅದು ಕರ್ನಾಟಕದಲ್ಲಿ ಅವರೇ ಅಂತ ನಾನು ಹೇಳ್ತೀನಿ. ಭಾಳಷ್ಟು ನಗನಗ್ತಾನೆ ಹೇಳೋರು. ಆದರೆ ಆ ನಗುವಿನ ಒಳಗಡೆನೆ ಅನೇಕ ಸತ್ಯಗಳ ಅನಾವರಣ ಆಗ್ತಾ ಇರ್ತಕ್ಕಂಥದ್ದು. ಅನೇಕ ಜನರಿಗೆ ಎಚ್ಚರಿಕೆ ಕೊಡೋರು, ಅನೇಕ ಜನರನ್ನ ಮುಟ್ಟಿ ಮಾತಾಡಿ ಮುಂದಕ್ಕೆ ಹೋಗ್ತಕ್ಕಂಥ ಶಕ್ತಿ, ಅದೊಂದು ಸಾಂಸ್ಕೃತಿಕವಾದಂಥ ಅಗಾಧವಾದಂಥ ಶಕ್ತಿ ಎಲ್ಲರಿಗೂ ಇರಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಶಕ್ತಿಯನ್ನು ಒಳಗೊಂಡಿದ್ದರು ನಮ್ಮ ಸಿದ್ಧಲಿಂಗಣ್ಣವರು ಅಂತಕ್ಕಂಥದ್ದನ್ನು ನಾವ್ಯಾರೂ ಮರೆಯೋಂಗಿಲ್ಲ. ಆಮೇಲೆ ಒಂದು ಕಾಲದಲ್ಲಿ ನಮಗೆ ಸಾಹಿತ್ಯ ಇರಲಿಲ್ಲ, ಇದ್ದು ಕರ್ನಾಟಕದಲ್ಲಿ ಅದೊಂದನ್ನೇ ಹಾಡ್ಕೊಳ್ತಿದ್ರು ಕೂಡ ಹೆಚ್ಚಿಗೆ ತೆಲುಗಿಂದ ಹಾಡುಗಳನ್ನು ತಂದಿಲ್ಲಿ ಚಳುವಳಿಗೆ ಇಂಪೋರ್ಟ್ ಮಾಡಿಕೊಂಡು ಅವುಗಳನ್ನು ಕನ್ನಡಕ್ಕೆ ಮಾಡಿಕೊಂಡು ನಾವು ಹಾಡ್ತಾ ಇದ್ವಿ. ಇವರ ಹಾಡುಗಳು ಬಂದ ಮೇಲೆ ಅಂತೂ ನಾವು ನಮ್ಮದೇ ಆದಂಥ ಒಂದು ಪರಂಪರೆ ಪ್ರಾರಂಭ ಆಯಿತು. ಕ್ರಾಂತಿ ಗೀತೆಗಳದು, ಬದಲಾವಣೆಯ ಗೀತೆಗಳದು, ಸಮಾಜವನ್ನು ಪ್ರಶ್ನೆ ಮಾಡ್ತಕ್ಕಂಥ ಹಾಡುಗಳು, ಹೀಗೆ ಅನೇಕ ಹಾಡುಗಳನ್ನು ಆರಂಭ ಮಾಡಲಿಕ್ಕೆ ಸಾಧ್ಯ ಆಯಿತು. ಆ ಸಾಲಲ್ಲಿ ಸಿದ್ಧಲಿಂಗಣ್ಣವರು ನಿಲ್ತಾರೆ. ಆಮೇಲೆ ಒಬ್ಬ ರಾಜಕಾರಣಿಯಾಗಿ ಎಲ್ಲೂ ಎಳ್ಳಷ್ಟು ಸಾಸಿವೆ ಕಾಳಷ್ಟು ಸಣ್ಣ ಕಪ್ಪು ಚುಕ್ಕಿಯನ್ನು ತಗೊಳ್ದು ಜೀವನ ಮಾಡೋದಿದೆಯಲ್ಲ, ವರ್ಷಗಳ ಕಾಲ, ಒಂದು ದಿವಸ ಅಲ್ಲ, 2 ದಿವಸ ಅಲ್ಲ, 2 ಟರ್ಮ್ MLC ಆದರೂ ಕೂಡ, ಅಥವಾ ಅಷ್ಟೇ ದಿನ ಕೆಲಸ ಮಾಡ್ತಾಯಿದ್ರು ಕೂಡ ಎಲ್ಲೂ ಸಿದ್ಧಲಿಂಗಯ್ಯನವರು ಹೀಗೆ ಅಂತಕ್ಕಂಥ ಮಾತನ್ನು ತಗೊಳ್ಳದೆ, ಸಾಸಿವೆ ಕಾಳಷ್ಟು ಒಂದು ಕಪ್ಪು ಚುಕ್ಕಿಯನ್ನು ತಗೊಳ್ಳದೆ ಬದುಕೋದಿದೆಯಲ್ಲ, ಅದೇನು ಸಸರಿಸದ ಕೆಲಸ ಅಲ್ಲ. ಅವರು ಅಂತಹ ಶಕ್ತಿಯನ್ನು ಕೂಡ ತಗೊಂಡು ಜೀವನ ಮಾಡಿದ್ದಾರೆ. ಆಮೇಲೆ ಆತಂಕದ ದಿನಗಳಲ್ಲಿದ್ದೀವಿ ನಾವು. ಇವತ್ತು ನನ್ನ ಪ್ರಕಾರ ನಾವೆಲ್ಲರೂ ಕೂಡ ಶರ್ಟ್ ಹಾಕಿರ್ಬೋದು, ಇನ್ಶರ್ಟ್ ಮಾಡಿರ್ಬೋದು, ಕೋಟ್ ಧರಿಸಿರ್ಬೋದು. ಆದರೆ ಆತಂಕದ ದಿನಗಳಲ್ಲೇ ಜೀವನ ಮಾಡ್ತಾಯಿದ್ವಿ ಅಂತಕ್ಕಂಥ ಸತ್ಯವನ್ನು ಯಾರೂ ಮರೆಯೋಂಗಿಲ್ಲ. ಯಾಕಂದರೆ ಇಡೀ ಇವತ್ತಿನ ರಾಜಕಾರಣವನ್ನು, ಇವತ್ತಿನ ಎಲೆಕ್ಟ್ರಲ್ ಸಿಸ್ಟಮನ್ನು, ಇವತ್ತಿನ ಜನರ ಜೀವನ ಕ್ರಮಗಳನ್ನು, ಇವತ್ತಿನ ನಮ್ಮ ಮೊಬೈಲ್ ಜೊತೆ ಇರತಕ್ಕಂಥ ನೆಂಟಸ್ತಿಕೆಯನ್ನು ನಾವೇನಾದರೂ ತಿಳ್ಕೊಂಬಿಟ್ರೆ ನಾವು ಎಂತಹ ಆತಂಕದ ದಿನಗಳಲ್ಲಿದ್ದೀವಿ, ಬಹುಶಃ ನಮ್ಮ ಮಕ್ಕಳು ಏನಾಗ್ಬೋದು ಅಂತಕ್ಕಂಥದ್ದನ್ನು. ತಾತಂದಿರನ್ನ ನೋಡ್ತಿಲ್ಲ, ಅಜ್ಜಿಗಳನ್ನ ನೋಡ್ತಾ ಇಲ್ಲ, ಚಿಕ್ಕಪ್ಪಂದಿರನ್ನ ನೋಡ್ತಾ ಇಲ್ಲ, ದೊಡ್ಡಪ್ಪಂದಿರನ್ನ ನೋಡ್ತಾ ಇಲ್ಲ, ಸಂಬಂಧಗಳ ಜೊತೆ ಇಲ್ಲ, ಊರು ಗೊತ್ತಿಲ್ಲ, ಕೇರಿ ಗೊತ್ತಿಲ್ಲ, ಕುಂಟೆ ಗೊತ್ತಿಲ್ಲ, ಕೆರೆ ಗೊತ್ತಿಲ್ಲ, ಗೋಕುಂಟೆ ಗೊತ್ತಿಲ್ಲ, ಕಲ್ಯಾಣಿ ಗೊತ್ತಿಲ್ಲ, ಆಕಾಶ ಗೊತ್ತಿಲ್ಲ, ಭೂಮಿ ಗೊತ್ತಿಲ್ಲ. ಪ್ರಕೃತಿ ಗೊತ್ತಿಲ್ಲದೆ ಬದುಕ್ತಕ್ಕಂಥ ಒಂದು ಬದುಕಲ್ಲಿ ಇವತ್ತಿನ ಪೀಳಿಗೆ ಬದುಕ್ತಾ ಇದೆ. ನಾಳೆ ಇವರು ಏನಾಗಬಹುದು ಅಂತಕ್ಕಂಥ ಆತಂಕದ ದಿನಗಳ ಮಧ್ಯೆ ಬದುಕ್ತಾ ಇರೋವಾಗ ಆಗ ಆ ಥರದೊಂದು ಸತ್ವವನ್ನು, ಆ ಥರದೊಂದು ತಾಯಿ ಬೇರಿನ ನೆಂಟಸ್ತಿಕೆಯನ್ನು ಹುಡುಕಿ ಕೊಟ್ಟಿದ್ದು ಈ ಥರದ ಸಿದ್ಧಲಿಂಗಣ್ಣವರ ಸಾಹಿತ್ಯ. ಯಾಕಂದರೆ ಅವರ ನೆನ್ನೆ ದಿನ ನನ್ನ ಜನ ಹಾಡಲ್ಲಿ ಒಂದು ಕಡೆ ಒಂದು ಸಾಲು ಬರ್ತದೆ. ಇವರ ಬಾಯಿ ಬಿಟ್ಟೊಡನೆ ಅವರ ಬಾಯಿ ಕಟ್ಟಿತು, ಇವರ ದನಿ ಕೇಳಿದೊಡನೆ ಅವರ ದನಿ ಎಂಗಿತು, ಕ್ರಾಂತಿಯ ಬಿರುಗಾಳಿಯಲ್ಲಿ ಕೈ ಬೀಸಿದ ನನ್ನ ಜನ, ಚಡಿಯ ಏಟು ಹೊಡೆದವರ ಕುತ್ತಿಗೆಗಳ ಹಿಡಿದರು, ನೆನ್ನೆ ದಿನ ನನ್ನ ಜನ, ನೆನ್ನೆ ದಿನ ನನ್ನ ಜನ ಬೆಟ್ಟದಂತೆ ಬಂದರು, ಕಪ್ಪು ಮುಖ ಬೆಳ್ಳಿಗಡ್ಡ ಉರಿಯುತ್ತಿರುವ ಕಣ್ಣುಗಳು, ಹಗಲು ರಾತ್ರಿಗಳನ್ನು ಸೀಳಿ ನಿದ್ದೆಯನ್ನು ಒದ್ದರು. ಏನು ಕಲ್ಪನೆ ಅದು ಅಂತ. ಕಲ್ಪನೆಯೂ ಅಲ್ಲ ಅದು, ಎಷ್ಟು ಸತ್ಯ ಅದು, ಬದುಕಲ್ವಾ ಅದು. ಇಂತಹ ನಿಜವಾದ ಬದುಕಿನ ಅನಾವರಣವನ್ನು ಮಾಡಿದಂಥ ಶಕ್ತಿ ಅಕ್ಷರಕ್ಕಿದ್ದಿದ್ದು ಅವ್ರ ಕಾಲಘಟ್ಟದಲ್ಲೇ. ಅದಾದ ಮೇಲೆ ನಾವೆಲ್ಲ ಬರೆಯೋಕ್ಕೆ ಶುರುವಾಗಿದ್ದು. ನಾವು ಇವತ್ತು ಬರೆದಿದ್ದೀವಿ 100 ಹಾಡುಗಳನ್ನು, ಅನೇಕ ಸಿಡಿಗಳಾಗಿದ್ದಾವೆ, ನಾವು ಸಿನಿಮಾಗಳಿಗೂ ಬರೀತಾ ಇದ್ದೀವಿ. ಆದರೆ ನಮ್ಮ ಮೊದಲ ಸಾಲು ಸಿದ್ಧಲಿಂಗಣ್ಣವರೇ, ನಮ್ಮ ಪೂರ್ವಜ ಸಿದ್ಧಲಿಂಗಣ್ಣವರೇ. ನಾವು ಅಕ್ಷರದ ಆರಂಭಕ್ಕೆ ಕಾರಣಕರ್ತರು ಅವರೇನೆ. ನಾನೇ ಅಲ್ಲ, ನನ್ನಂಥ ಸಾವಿರಾರು ಜನರಿಗೆ ಇದನ್ನು ಮರೆಯೋಂಗಿಲ್ಲ. ಯಾಕಂದರೆ ಯಾರು ಪೂರ್ವಜರನ್ನು, ಯಾರು ಪರಂಪರೆಯ ಜಾಡನ್ನು ಮರೀತಾರೋ ಅವರು ಹೊಸ ಪರಂಪರೆಯ ಜಾಡನ್ನು ನೋಡೋಕ್ಕೆ ಸಾಧ್ಯನೇ ಆಗೋದಿಲ್ಲ. ನನ್ನನ್ನು ನಾನು ಮರ್ತೋಗ್ಬಿಟ್ರೆ, ನನಗೆ ವಿಷ್ಣುವರ್ಧನ್ ಗೊತ್ತು, ನನಗೆ ರಾಜ್ಕುಮಾರ್ ಗೊತ್ತು, ನನಗೆ ಚಿರಂಜೀವಿ ಗೊತ್ತು, ನನಗೆ ರಜನಿಕಾಂತ್ ಗೊತ್ತು, ನನಗೆ ಸಿನಿಮಾ ಗೊತ್ತು, ಕ್ರಿಕೆಟ್ ಪಟುಗಳು ಗೊತ್ತು, ನನಗೆ ಎಲ್ಲರೂ ಗೊತ್ತು, ನಮ್ಮ ತಾತನ ಗೊತ್ತಿಲ್ಲ ಅಂದಮೇಲೆ ನನಗೆ ಪ್ರಯೋಜನ ಏನು? ಇವತ್ತು ನಮ್ಮ ಮಕ್ಕಳದ್ದು ಅದೇ ಗತಿ ಆಗ್ತಿರ್ತಕ್ಕಂಥದ್ದು.
ನಮ್ಮ ಮಕ್ಕಳಿಗೆ ಸಿನಿಮಾ ನಟರು ಗೊತ್ತು, ನಮ್ಮ ಮಕ್ಕಳಿಗೆ ಕ್ರಿಕೆಟ್ ಪಟುಗಳು ಗೊತ್ತು, ನಮ್ಮ ಮಕ್ಕಳಿಗೆ ವಿಶ್ವ ಸುಂದರಿಯರು ಗೊತ್ತು, ನಮ್ಮ ಮಕ್ಕಳಿಗೆ ಹೀರೋಯಿನ್ಗಳು ಗೊತ್ತು, ನಮ್ಮ ಮಕ್ಕಳಿಗೆ ದೇವಾನುದೇವತೆಗಳು ಗೊತ್ತು. ನಮ್ಮ ಮಕ್ಕಳಿಗೆ ಗೊತ್ತಿಲ್ಲದಿರ್ತಕ್ಕಂಥದ್ದು ಏನಂದರೆ ಅವರ ಅಜ್ಜಿ ಮತ್ತು ಅವರ ತಾತ. ಅಜ್ಜಿ ಮತ್ತು ತಾತರ ಪರಂಪರೆಯ ಪಾದದ ನೆನಪಿಲ್ದವರು ನಾಳಿನ ದಿನಗಳನ್ನು ಹೇಗೆ ನೋಡ್ತಾರೆ? ಯಾವ ಕಣ್ಣಿಂದ ನೋಡ್ತಾರೆ? ಕಣ್ಣಿಲ್ದೇನೆ ಸಮಾಜ ನೋಡೋಕ್ಕೆ ಸಾಧ್ಯ ಆಗುತ್ತಾ? ನೀನು ಕಣ್ಕೊಳ್ಕೊಂಡಿದೆಯಲ್ಲ, ನಮ್ಮ ಪಾದಕ್ಕೂ ಇರ್ತದೆ ಕಣ್ಣು, ಕಾಲಕ್ಕೂ ಕಣ್ಣಿದೆ. ಆ ಕಾಲದ ಕಣ್ಣನ್ನು ಅರ್ಥ ಮಾಡ್ಕೋಬೇಕು. ಅಂತಹ ಕಾಲದ ಕಣ್ಣನ್ನು ತೆರೆಸಿದ್ದು ಸಿದ್ಧಲಿಂಗಯ್ಯನರ್ಥ ಅಂತಕ್ಕಂಥವ್ರು ಅನ್ನೋದನ್ನು ನಾವು ಮರೆಯೋಂಗಿಲ್ವಲ್ಲ. ಹಾಗಾಗಿ ಅವರು ಮತ್ತೊಂದು ಹಾಡು, ಅದನ್ನು ಆ್ಯಕ್ಟ್ ಮಾಡಿದ್ದೆ ನಾನು ಫಸ್ಟ್ ಇಯರ್ ಡಿಗ್ರಿಯಲ್ಲಿದ್ದಾಗ. ಕೊಲೆಯ ಹಿಂದಿನ ರಾತ್ರಿ ಸೂರ್ಯ ಚಂದ್ರರ ಹಿಡಿದು ಹಣದ ಪೆಟ್ಟಿಗೆಯಲ್ಲಿ ಕೂಡಿಟ್ಟರೋ, ಭಾರತದ ಬಾವುಟವ ಸುತ್ತಿ ಬಾಯಿಗೆ ತುರುಕಿ ಕಿತ್ತುಕೊಂಡರು ಅವಳ ಮಾತುಗಳನ್ನು, ಕಿತ್ತುಕೊಂಡರು ಅವಳ ಮಾತುಗಳನ್ನು. ಕತ್ತಿಯನ್ನು ಹಿಡಿದಿದ್ದ 10 ಜನ ನುಗ್ಗಿ ಎತ್ತಿಕೊಂಡರು ಅವಳ ಹಣ್ಣಿನಂಗೆ, ಮುಖಕ್ಕೆ ತುಬುಕನ್ಯ ಉಗಿಯ ಬೇಕೆನಿಸಿದವಳಿಗೆ ಮುಖಗಳೇ ಇರಲಿಲ್ಲ ಬಂದವರಿಗೆ. ಬಂದವ್ರಿಗೆ ಮುಖನೇ ಇಲ್ಲ ಅಂತ. ಇದಕ್ಕಿಂತಲೂ ಕಠಿಣವಾದಂಥ, ಇದಕ್ಕಿಂತಲೂ ತೀವ್ರವಾದಂಥ, ಇದಕ್ಕಿಂತಲೂ ಅದನ್ನು ವರ್ಣಿಸಬೇಕಾ? ಒಂದು ಸಮಾಜವನ್ನು ವಿಮರ್ಶೆ ಮಾಡ್ತಕ್ಕಂಥದ್ದು, ಒಂದು ವ್ಯವಸ್ಥೆಯನ್ನು ವಿಮರ್ಶೆ ಮಾಡ್ತಕ್ಕಂಥದ್ದು, ಒಂದು ಕ್ರೌರ್ಯವನ್ನು ಪ್ರಶ್ನೆ ಮಾಡ್ತಕ್ಕಂಥದ್ದು ಇದಕ್ಕಿಂತಲೂ ಬೇಕಾ? ಕೊನೆಯಲ್ಲೊಂದು ಮಾತು ಹೇಳ್ತಿದ್ರು ಅವರು, ಭಾರತ ದೇಶದ ಬೀದಿಯ ತುಂಬ ಬೆಳ್ಳಿ ಬಾಕುಗಳ ಮೆರವಣಿಗೆ. ಇವತ್ತದೇ ಆಗ್ತಿದೆ ಗುಜರಾತಲ್ಲಿ, ಇವತ್ತದೇ ಆಗ್ತಿದೆ ಮಣಿಪುರದಲ್ಲಿ. ರಕ್ತದ ಕೊಳದಿಂದಿ ಚಗೆದೆಗೆದ ಚಿಂದಿ ಬಟ್ಟೆಗಳ ಮೆರವಣಿಗೆ. ಏನು ಕಂಡಿದ್ದ ಅವತ್ತು? ಕಂಡೆ ನನ್ನವಳ ಒಂದು ದಿನ, ಕಂಡೆ ನನ್ನವಳ ನಾನು ಕನ್ನಡಿಯಲ್ಲಿ. ಅಷ್ಟು ಅದ್ಭುತವಾದಂಥ ಆತ್ಮರೋಧನೆಯನ್ನು ಮಾತನಾಡಿದ್ದು ಸಾಹಿತ್ಯದ ಮುಖಾಂತರ. ಸಾಹಿತ್ಯ ಅಂದ್ಕೊಂಡ ತಕ್ಷಣವೇ ಕೊಂಬೆ ಅಲ್ಲ ಸಾಹಿತ್ಯ ಅಂದರೆ, ರೆಂಬೆ ಸಾಹಿತ್ಯ ಅಲ್ಲ, ಹೂವು ಸಾಹಿತ್ಯ ಅಲ್ಲ, ಪರಿಮಳ ಸಾಹಿತ್ಯ ಅಲ್ಲ, ಸೌಂದರ್ಯ ಸಾಹಿತ್ಯ ಅಲ್ಲ. ಇದಕ್ಕೆಲ್ಲವೂ ಕಾರಣವಾದಂಥ ತಾಯಿ ಬೇರೆ ಇದೆಯಲ್ಲ, ಅದು ಸಾಹಿತ್ಯ. ಅದನ್ನು ಮುಟ್ಟಿದ್ದು ಮಾತನಾಡಿದ್ದು ಸಿದ್ಧಲಿಂಗಣ್ಣವರು, ನೆನಪಿಸ್ಕೋಬೇಕು ನಾವು. ಹಾಗೆಯೇ ಮತ್ತೊಂದು ಇದರಲ್ಲಿ ಪ್ರಶ್ನೆ ಮಾಡ್ತಿದ್ರು ಅವರು, ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ಸ್ವಾತಂತ್ರ್ಯವನ್ನು ಮಾತನಾಡೋದೇ ಕಷ್ಟದ ಕೆಲಸ ಆಗಿತ್ತು ಅವಾಗ. ಭಯ, ಭೀತಿ, ಏನು ಬರೆದ್ರೆ ಏನು ಅಂತ. ಅಂತಹ ಕಠೋರ ಕಾಲಘಟ್ಟದಲ್ಲಿ, ಎಮರ್ಜೆನ್ಸಿ ಇದ್ದಂಥ ಕಾಲಘಟ್ಟದಲ್ಲಿ ನೇರವಾಗಿ ದಿಟ್ಟತನದಿಂದ ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ಕೋಟ್ಯಾಧೀಶರ ಕೋಣೆಗೆ ಬಂತು, ಜನಗಳ ತಿನ್ನುವ ಬಾಯಿಗೆ ಬಂತು. ಏನು ತಮಾಷೆನಾ? ಪೊಲೀಸನ ಪ್ರಶ್ನೆ ಮಾಡ್ತಕ್ಕಂಥದ್ದು, ಒಂದು ಲಾಠಿಯನ್ನು ಪ್ರಶ್ನೆ ಮಾಡ್ತಕ್ಕಂಥದ್ದು, IPCನ ಪ್ರಶ್ನೆ ಮಾಡ್ತಕ್ಕಂಥದ್ದು, ಕಾವಿ ಬಟ್ಟೆಯನ್ನು ಪ್ರಶ್ನೆ ಮಾಡ್ತಕ್ಕಂಥದ್ದು ಸಣ್ಣ ವಿಚಾರ ಅಲ್ಲ ಆ ಕಾಲಕ್ಕೆ. ಹಾಗಾಗಿ ಸಿದ್ಧಲಿಂಗಣ್ಣ ಇವತ್ತಿನ ಆತಂಕದ ದಿನಗಳಿಗೆ ಬೇಕಾಗಿತ್ತು. ಇವತ್ತು ನಮ್ಮ ಮಧ್ಯೆ ಅವರು ಇಲ್ಲದೆ ಇರ್ತಕ್ಕಂಥದ್ದು ನಮಗೆ ಆತಂಕ ಅಂತಕ್ಕಂಥದ್ದು. ಈಗ ಎಷ್ಟು ಜನ ಇದ್ದಾರೆ ಇವಾಗ ಜೀವಪರವಾದಂಥವ್ರು? ಹೇಳಿ. ಜೀವಪರವಾಗಿ ಮಾತನಾಡ್ತಕ್ಕಂಥದ್ದೊಂದು ಫ್ಯಾಷನ್ ಆಗಿದೆಯಲ್ಲ, ಜೀವಪರವಾಗಿ ಮಾತನಾಡೋದೊಂದು ಫ್ಯಾಷನ್ ಆಗಿದೆ ಈಗ. ನಮ್ಮ ಶಂಕರ್ಜಿ ಇದ್ದಾರೆ, ಇಲ್ಲಿ ವೆಂಕಟೇಶಣ್ಣ ಇದ್ದಾರೆ. ಜೀವನವನ್ನು ಬಿಸಾಕ್ಬಿಟ್ಟವ್ರ, ಭವಿಷ್ಯವನ್ನು ಮರ್ತೋಗಿ ಅವರೆಲ್ಲ. ದಲಿತ ಚಳುವಳಿಯ ಆರಂಭದ ದಿನಗಳನ್ನೇನಾದರೂ ಬಹುಶಃ ನೆನೆಸ್ಕೊಂಡ್ಬಿಟ್ರೆ ಪ್ರಪಂಚದ ಯಾವ ಇತಿಹಾಸವೂ ಭಾಳ ಚಿಕ್ಕದಾಗಿ ಕಾಣಿಸ್ಬಿಡ್ತದೆ. ಫ್ರಾನ್ಸ್ ಮಹಾಕ್ರಾಂತಿ ಆಗಲಿ, ರಷ್ಯಾ ಮಹಾಕ್ರಾಂತಿಯಲ್ಲಿ ಬರ್ತಕ್ಕಂಥ ಸನ್ನಿವೇಶಗಳಿದ್ದಾವಲ್ಲ, ಇತಿಹಾಸದ ಸಂದರ್ಭಗಳು, ದಲಿತ ಚಳುವಳಿಯ ಆರಂಭದ ದಿನಗಳನ್ನೇನಾದರೂ ನೆನೆಸ್ಕೊಂಡು ಆಗ ಓಡಾಡಿದ್ದಾಗಲಿ, ತಿಂದಿದ್ದು, ಮಲಗಿದ್ದು, ಮಾತಾಡಿದ್ದು ನೆನೆಸ್ಕೊಂಡ್ಬಿಟ್ರೆ ಭಾಳ ಭಯ ಆಗುತ್ತೆ, ಆತಂಕ ಆಗುತ್ತೆ. ಬರೆದು ಬಿಟ್ಟರೆ ದೊಡ್ಡ ಪುಸ್ತಕ ಆಗುತ್ತೆ. ಇತಿಹಾಸದಲ್ಲಿ ಇನ್ನೆಲ್ಲೂ ಸಿಗಲ್ಲ ಆ ಥರದ ಪುಸ್ತಕನ. ಬರಿಬೇಕು ಅದನ್ನು. ಬರೆದ್ರೆ ಆ ಸಾಲಲ್ಲಿ ಸಿದ್ಧಲಿಂಗಣ್ಣವರು ಬರ್ತಾರೆ, ಹರವೆ ಬರ್ತಾರೆ, ತ್ಯಾಗಿ ಬರ್ತಾರೆ, BK ಅವರು ಬರ್ತಾರೆ, ಈಗ ಬರ್ತಾನೇ ಇರ್ತಾರೆ. ನನ್ನನ್ನು ಕಾಡಿಸ್ತಾ ಇರ್ತಕ್ಕಂಥದ್ದು ಆ ಥರದ ದಿನಗಳನ್ನು, ಆ ಥರದ ವ್ಯಕ್ತಿತ್ವಗಳನ್ನು, ಆ ಥರದ ಮಾತುಗಳನ್ನು ಮುಂದೆ ನಾನು ಹೇಗೆ ನೋಡಲಿ?
ನಮ್ಮ ಇವರು ಬರೆದಿದ್ರಲ್ಲ ಹಾಡು, ಏನ ಹಾಡಲಿ ನಾನು ಹಳೆಯ ಕಂತೆ, ಈ ಕಲ್ಲು ಗುಡಿಗಳ ಮುಂದೆ ನಿತ್ಯ ಸಂತೆ. ಅದು ವೀರಭದ್ರ ಸ್ವಾಮಿಗಳು ಹೇಳ್ತಿತ್ತು, ಇದು ನಾನು ಬರೆದಿದ್ದಲ್ಲ. ವೀರಭದ್ರ ಚನ್ನಮಲ್ಲ ಸ್ವಾಮಿಗಳು ಸುಳ್ಳುಗಳ ಸುಳ್ಳು ಸೃಷ್ಟಿಗಳು ಅಂತಕ್ಕಂಥ ಸಂಕಲನದಲ್ಲಿ ಹೇಳ್ಕೊಂಡು ಹೋಗ್ತಾರೆ. ದಿನ ದಿನವೂ ಏರುತ್ತಿದ್ದೆ ಮೋಸದ ಬೆಲೆಯೋ, ಮಂತ್ರ ತಂತ್ರಗಳ ಮೋಸದ ಕಲೆಯು, ನಾಮ ವಿಭೂತಿಗಳ ದಿನಸಿ ಅಂಗಡಿ, ತೀರ್ಥ ಪ್ರಸಾದಗಳಿಗೆ ತೂಕ ತಕ್ಕಡಿ, ಏನ ಹಾಡಲಿ ನಾನು ಹಳೆಯ ಕಂತೆ. ಇದಾರೆ ವ್ಯಾಪಾರ ಆಗಿದೆಯಲ್ಲ. ಮಾತು ಮಂತ್ರಾಲಯ, ಮನಸ್ಸು ಮೃಗಾಲಯ, ಮೋಹ ತುಂಬಿರುವ ವಿರಕ್ತಿಯ ವಿಜಯ, ಸನ್ಯಾಸಿ ದೇವರುಗಳ ಸಟ್ಟ ಸಂಸಾರ, ನಿಸ್ಸಾರವೆನ್ನುತ್ತಿದೆ ನಿತ್ಯ ವ್ಯಾಪಾರ, ಏನ ಹಾಡಲಿ ನಾನು ಅಂತ ಹೇಳ್ತಾರೆ. ಇವತ್ತಿನ ಆರಾಧನೆಗಳಿದ್ದಾವಲ್ಲ, ಬೂಟಾಟಿಕೆ ದಾಸಪ್ಪನಿಗೆ ಬುರ್ರಲ್ಲ ನಾಮಗಳು, ತೆಲುಗು ಒಂದು ಗಾದೆ ಇತ್ತು, ಬೂಟಾಟಿಕೆ ದಾಸಪ್ಪ ಬುರ್ರಂತ ನಾಮಾಲೆ ಅಂತ. ಅದರ ಅರ್ಥ ಏನಂದರೆ, ಬೂಟಾಟಿಕೆ ದಾಸಯ್ಯನಿಗೆ ಬುರುಡು ತುಂಬ ನಾಮಗಳು ಅಂತ. ಅದನ್ನು ಮಾತನಾಡ್ತಾರಲ್ಲ ಅವರು. ಕಣ್ಣು ಕಿವಿ ನಾಲಿಗೆ ಚರ್ಮವೆಲ್ಲವೂ ಕಾಮ, ಹದಗೆಟ್ಟ ಅಂತರಂಗಕ್ಕೆ ದೈವ ಪ್ರೇಮ, ಹೊಲಸು ಹೊಸ ವ್ಯಸನಗಳು ಅರ್ಥ ಕಾಮದ ಕೇಡು, ಜಿಡ್ಡು ಗಟ್ಟಿ ಓಡಿರಲು ಜಗವು ದುಃಖದ ಬೀಡು. ಈ ಥರ ಅನೇಕ ಜನರಿಗೆ ಸ್ಫೂರ್ತಿಯಾಗಿದ್ದು, ಈ ಥರ ಬರೆಯೋದಕ್ಕೆ ಸ್ಫೂರ್ತಿಯಾಗಿದ್ದು ಆವತ್ತಿನ ಸಿದ್ಧಲಿಂಗಣ್ಣನವರ ಅಕ್ಷರಗಳು. ಅದಕ್ಕೇನವೇ ಅಕ್ಷರವೇ ಆಯುಧ ಆಗಬೇಕು, ಪದವೇ ಯುದ್ಧ ಆಗಬೇಕು, ಶಬ್ದವೇ ಸಂಬಂಧ ಆಗಬೇಕಂತಕ್ಕಂಥ 3 ಸೂಕ್ತಿಗಳನ್ನು ನಾನು ಬರೆಯೋಕ್ಕೆ ಸಾಧ್ಯ ಆಯಿತು. ನಾನೇನು ಬೇಂದ್ರೆ ಅಲ್ಲ, ನಾನು ಕುವೆಂಪು ಅಲ್ಲ, ನಾನು ಸಿದ್ಧಲಿಂಗಣ್ಣಲ್ಲ, ನಾನು ಹರವೆ ಅಲ್ಲ, ನಾನು ದೇವನೂರು ಮಹದೇವಲ್ಲ, ನಾನು ದಲಿತ ಚಳವಳಿಯ ಸಾಮಾನ್ಯ ಕಾರ್ಯಕರ್ತ. ಅಲ್ಲಿಂದ ಬಂದವನು ನಾನು. ಇವತ್ತೇನೇನೋ ಕರೀತಾರೆ ನನ್ನನ್ನು, ಹೇಗೋ ನಾನು ಅದನ್ನು ಯಾವುದನ್ನು ಒಪ್ಪಲ್ಲ. ನಾನು ಎರಡನ್ನೂ ಕಿತ್ತಾವಿಸಾಕ್ತೀನಿ, ಶ್ರೇಷ್ಠತೆ ಅನ್ನೋದನ್ನು, ಕನಿಷ್ಠತೆ ಅನ್ನೋದನ್ನು, ಒಳ್ಳೆಯದು ಅನ್ನೋದನ್ನು, ಕೆಟ್ಟದ್ದು ಅನ್ನೋದನ್ನು. ಮಧ್ಯಮ ಮಾರ್ಗದಲ್ಲಿ ಬದುಕಬೇಕು ಮನುಷ್ಯ. ನಾನು ಮನುಷ್ಯ ಅಷ್ಟೇ, ನಾನು ಶಿವಪ್ರಸಾದ್ ಅಷ್ಟೇ. ಖ್ಯಾತ ಪಾತ ಆತ ಯಾವ ನಮಗೆ ಬರೋಂಗೇ ಇಲ್ಲ. ಇವುಗಳನ್ನೆಲ್ಲ ಈ ಸಬ್ಬುಗಳನ್ನ ಸೇರಿಸ್ಕೊಂಡ್ಮೇಲೆ ನಾವು ಹಾಳಾಗಿದ್ದು. ಇವು ಯಾವೂ ಇಲ್ಲದೆ ಬದುಕಬೇಕು, ಆ ಥರದ ಬದುಕಿದ್ದು ಸಿದ್ಧಗಳು. ಅದಕ್ಕೇ ಅವರ ಸ್ಫೂರ್ತಿಯಿಂದ ಅವರ ಬರವಣಿಗೆಗಳು ಹೋದ ಮೇಲೆ ಅವರ ಹಿಂದಿನ ಸಾಲಲ್ಲಿ ಬಂದಂಥ ಅನೇಕ ಬರಹಗಾರರು, ಬರವಣಿಗೆಗಳು ಮಾತನಾಡ್ತಕ್ಕಂಥವ್ರು, ಚಳವಳಿಗಾರರು ಒಂದು ಹೊಸ ಸಮಾಜವನ್ನು ನೋಡಲಿಕ್ಕೆ ಸಾಧ್ಯ ಆಯಿತು, ಒಂದು ವಿಸ್ತಾರ ಸಿಕ್ತಾಗೆ. ಹಾಗಾಗಿ ಸಿದ್ಧಲಿಂಗಣ್ಣವ್ರ ಬಗ್ಗೆ ಮಾತನಾಡ್ತಕ್ಕಂಥದ್ದು ಅಂದರೆ ನನಗೆ ಕೊನೆ ದಿನಗಳಲ್ಲಿ ಭಾಳ ನೆಂಟಸ್ತಿಕೆ ಬಂದುಬಿಡ್ತು ನನಗೆ. ಯಾವತ್ತಂದರೆ ಇವರು ಉಪಕುಲಪತಿಗಳಾಗಿದ್ದರು, ಯಾರು ಪ್ರಭುದೇವರು. ಅವರು ಉಪಕುಲಪತಿಗಳಾಗಿದ್ದಂಥ ಸಂದರ್ಭದಲ್ಲಿ ನಮ್ಮ ಹುಡುಗರು ಇಂಗ್ಲೀಷ್ ಕಲಿಕೆಗಂತೇಳಿ ಒಂದು ಹೊಸ ವ್ಯವಸ್ಥೆ ಮಾಡಿದರು. ಇವ್ರು ಯಾರು ಏನೋ ಇವರಿಗೆ ನಾವು MAಗೆ ಬಂದು ಇನ್ನೂ ಈಗ ಇಂಗ್ಲೀಷ್ ಕಲಿಯೋಕ್ಕೆ ಹೋಗ್ತೀವಿ ಅಂತಕ್ಕಂದರೆ ಇವ್ರಿಗೇನೋ ಥರದ ತತ್ಸಾರದ ಮನೋಭಾವ. ಹಾಗಾಗಿ ನನ್ನನ್ನು ಕರೆಸಿದ್ರು. ಸಿದ್ಧಲಿಂಗಣ್ಣವ್ರು ಹೇಳಿದ್ದಾರೆ, ಯಾರಿಗೆ? ಪ್ರಭುದೇವರಿಗೆ, ನಮ್ಮ ಶಿವಪ್ರಸಾದ್ನ ಕರಿ, ಅವನು ವಶೀಕರಣ ಮಾಡ್ತಾನೆ ಅಂತ. ಸರಿ ಬಂದೆ. ನಾನು ಎಲ್ಲ ವಿದ್ಯಾರ್ಥಿ ಜೊತೆ ಮಾತಾಡಿದೆ. ಯಾರು ಕದಲಿಲ್ಲ ಪಾಪ, ಹುಡುಗರು ಯಾವತ್ತೂ ಕದಲಿಲ್ಲ. ಅವತ್ತು ಇಡೀ ಸಭೆ ಬೋಧಕರನ್ನು ಒಳಗೊಂಡಂಗೆ ಸೈಲೆಂಟ್ ಆಗಿತ್ತು. ವಶೀಕರಣ ಅರ್ಥರ್ಥ ಇತ್ತು ನಮ್ಮ ಮಾತುಗಾರಿಕೆ. ಅವತ್ತು ಸಿದ್ಧಲಿಂಗಣ್ಣ ಮನೆಕಾರ ಇದಕ್ಕೆ ಕರ್ಕೊಂಡೋಗಿ ಕ್ರಿಕೆಟ್ ಇದಕ್ಕೆ ಊಟ ಕೊಡಿಸಿ ಭಾಳಷ್ಟು ಮಾತನಾಡಿ ಕೊನೆಯಲ್ಲಿ ಹೇಳಿದರು, ಶಿವಪ್ರಸಾದ್ ಯಾಕೋ ನಿನಗೆ ಈ ಥರದ ವಶೀಕರಣದ ಶಕ್ತಿ ಬಂದುಬಿಟ್ಟಿದೆ, ಇನ್ಮೇಲೆ ನೀನು ಮಾತಾಡು. ನಾನು ಆವತ್ತಿನ ದಿನಗಳಲ್ಲಿ ಮಾತನಾಡುವಾಗ ಇದ್ದಂಥ ರೆಸ್ಪಾನ್ಸ್ ನಿನಗಿದೆ ಅಂತ ಹೇಳಿದ್ರು. ನಾನು ಹೇಳಿದೆ, ಸಾಧ್ಯನೇ ಇಲ್ಲ, ನಿನ್ನ ರೆಸ್ಪಾನ್ಸ್ ಬೇರೆ, ನನ್ನ ರೆಸ್ಪಾನ್ಸ್ ಬೇರೆ. ನನ್ನ ಇವತ್ತಿರ್ತಕ್ಕಂಥವ್ರು ಆಕರ್ಷಿತ ಆಗ್ತಿದ್ದಾರೆ ಅಷ್ಟೇ, ಅದು ಒಳ್ಳೆಯದಲ್ಲ, ಆಕರ್ಷಣೆ ಒಳ್ಳೆಯದಲ್ಲ. ಒಳಗಿನ ಸೌಂದರ್ಯ ಒಳ್ಳೆಯದು, ಹೊರಗಿನ ಸೌಂದರ್ಯ ಅಲ್ಲ ಅಂತ ಹೇಳಿದೆ ನಾನು. ಹೊರಗಿನ ಸೌಂದರ್ಯ ಸ್ವಲ್ಪ ತಿರುತ್ತಡೆ ಹೋಗ್ತದೆ, ಒಳಗಿನ ಸೌಂದರ್ಯ ಪರ್ಮನೆಂಟ್ ಆಗಿರ್ತದೆ. ನೀನು ಒಳಗಿನ ಸೌಂದರ್ಯವನ್ನು ನೋಡ್ಕೊಂಡಿದ್ದೀಯಾ, ಹಾಗಾಗಿ ನಿನ್ನ ಸೌಂದರ್ಯನೇ ನನಗಿಷ್ಟ ಅಂತ. ಹಾಗಾಗಿ ಆ ಒಳಗಿನ ಸೌಂದರ್ಯವದ್ದಂಥ ಸಿದ್ಧಲಿಂಗಣ್ಣವರನ್ನು ನೆನೆಸ್ಕೊಂಡು ಅವ್ರ ಬಗ್ಗೆ ಒಂದು ಕಾರ್ಯಕ್ರಮ ಮಾಡ್ತಿರ್ತಕ್ಕಂಥದ್ದು ಭಾಳ ಒಳ್ಳೆಯ ಕೆಲಸ. ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಕರೆಸಿ ನನ್ನ 4 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಭಿಕರಿಗೆ, ಅದು ಆಮೇಲೆ ಆಯೋಜಕರಿಗೆ ಮತ್ತು ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳಿಗೆ ನಮಿಸ್ತಾ, ಸಿದ್ಧಲಿಂಗಣ್ಣ ಅಂದರೆ ಒಂದು ಸಾಹಿತ್ಯ, ಸಿದ್ಧಲಿಂಗಯ್ಯ ಅಂದರೆ ಒಂದು ಸಂಬಂಧ, ಅವ್ರ ಬಗ್ಗೆ ಮಾತನಾಡೋದು ಅಂದರೆ ಒಂದು ಸಮಾಜದ ಜೊತೆ ಸಂವಾದ ಮಾಡ್ದಂಗೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ನನ್ನ ಅನಂತ ನಮಸ್ಕಾರಗಳು. ಜೈ ಭೀಮ್.